ಬಡವರ ಮನೆಗೆ ಉಚಿತ ವಿದ್ಯುತ್ ಸಂಪರ್ಕ ನೀಡುವ ಮಹತ್ವಾಕಾಂಕ್ಷೆಯ ಬೆಳಕು ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಮನೆಗೆ ವಿದ್ಯುತ್ ಸಂಪರ್ಕವೇ ಇಲ್ಲದ ಬಡವರಿಗೆ ಚೆಸ್ಕಾಂ ಇಲಾಖೆ ವಿದ್ಯುತ್ ಬಿಲ್ ನೀಡುವ ಮೂಲಕ ಕರೆಂಟ್ ಶಾಕ್ ನೀಡಿದೆ. ಚೆಸ್ಕಾಂ ಇಲಾಖೆಯಿಂದ ಇಂತಹ ಅಪಹಾಸ್ಯದ ಘಟನೆ ನಡೆದಿರುವುದು ಮಡಿಕೇರಿ ತಾಲೂಕಿನ ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಬೆಳಕು ಯೋಜನೆಯಡಿಯಲ್ಲಿ ಇಲ್ಲಿನ ಮನೆಗಳಿಗೆ ವಿದ್ಯುತ್ ಸಂಪರ್ಕವೇ ಬಂದಿಲ್ಲ, ಕರೆಂಟ್ ಕಂಬ ಕೂಡ ಹಾಕಿಲ್ಲ, ವಿದ್ಯುತ್ ಮೀಟರ್ ಬೋರ್ಡ್ ಅಳವಡಿಸಿಲ್ಲ. ಆದರೆ ಚೆಸ್ಕಾಂ ಇಲಾಖೆಯಿಂದ ಸಾವಿರಾರು ರೂಪಾಯಿಗಳ ವಿದ್ಯುತ್ ಶುಲ್ಕ ಪಾವತಿಸುವಂತೆ ಬಿಲ್ ಬಂದಿದೆ. ಆಶ್ರಯ ಮನೆ ಯೋಜನೆಯಡಿ 2 ಕೊಠಡಿಗಳ ಶೀಟ್ ಮನೆ ಕಟ್ಟಿಸಿಕೊಂಡು ವಿದ್ಯುತ್ ಸಂಪರ್ಕವಿಲ್ಲದೆ ಏಕಾಂಗಿಯಾಗಿ ಬದುಕು ಸಾಗಿಸುತ್ತಿರುವ 75 ವರ್ಷದ ಇಳಿಯ ವಯಸ್ಸಿನ ಗಂಗಮ್ಮ ಎಂಬ ವಯೋವೃದ್ಧೆಗೆ 2700 ರೂಪಾಯಿಗಳ ವಿದ್ಯುತ್ ಬಿಲ್ ನೀಡಿ ಕೂಡಲೇ ಪಾವತಿಸುವಂತೆ, ತಪ್ಪಿದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಚೆಸ್ಕಾಂ ಸಿಬ್ಬಂದಿ ಹೇಳಿದ್ದಾನೆ. ಈ ಮಾತು ಕೇಳಿ ವೃದ್ಧೆಗೆ ಗರಬಡಿದಂತಾಗಿದೆ. ಏಕೆಂದರೆ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗೆ ಕರೆಂಟ್ ಬಿಲ್ ಪಾವತಿಸುವುದಾದರೂ ಹೇಗೆಂಬ ಚಿಂತೆ ಮೂಡಿದೆ. ಇದು ಜನತಾ ಮನೆ ಅಂತೇಳಿ ನಮ್ಮ ಪಂಚಾಯಿತಿಯವರು ನನಗೆ ನಮ್ಮ ಗಂಡಸರಿರುವಾಗ ನನಗೆ ಮನೆ ಇತ್ತಿಲ್ಲ, ಹಾಗೆ ಅವರು ಕಟ್ಟಿಸಿಕೊಟ್ಟಿದ್ದು. ಇದು 1 ರೂಮ್ ಮಾತ್ರ. ಅದು ಜನತಾ ಏನೋ ಒಂದು ಲೈನ್ ಥರ ಕೊಟ್ಟಿದ್ದಾರೆ. ಕರೆಂಟಿಗೆ ನಾನು ಅದೇ ಮಗ ಕೊಡುವಾಗ ನನ್ನ ಹೆಸರೆಲ್ಲ ಕೊಟ್ಟು ನಾನು ಇದು ಮಾಡಿದ್ದೇನೆ, ಇದೀಗ ಮಾಡಬೇಕು ಅಂತ. 4 ವರ್ಷ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ, ಇದುವರೆಗೆ ಮಾಡಿಲ್ಲ. ಇಲ್ಲ ಸರ್, ನಾನು ಕಟ್ಟಲ್ಲ. ಏನಕ್ಕೆ ಕಟ್ಟೋದು? ಮೀಟ್ರ್ ಬೋರ್ಡ್ ಇದ್ದರೆ ಕಟ್ಬೋದಿತ್ತು. ಅದು ಹೋಗಿ ನೋಡಿ ಸರ್, ನಾನು ಹೇಳೋದು ಇವರೆಲ್ಲ ಇದ್ದಾರೆ. ನನಗೆ ಈ ಕರೆಂಟಿಗೆ ಏನೋ ಇದಕ್ಕೆ ನಾನು ಹೇಳಿದ್ದೆ, ನಾನು ಕಂದಾಯ ಕಟ್ಟುತ್ತೇನೆ, ನನಗೆ ಕರೆಂಟ್ ಎಲ್ಲ ಹಾಕ್ಸಿ ಕೊಡಿ ಅಂತ. ಆವಾಗ ಇದನ್ನು ತಗೊಂಡು ಮಾಡಿದವರು ಏನು ಹೇಳಿದರು, ಅದು ಬೇಡ, ಅದು ಲೈನು ಅಂತೇಳಿ ಆಗಲಿ, ನೀವು ಕಂದಾಯ ಕಟ್ಟೋದು ಬೇಡ ಅಂತ. ಕಂದಾಯ ನಾನು ಇವಾಗ ಇದಕ್ಕೆ ಲೈನ್ ಅಂತೇಳಿ ಕಟ್ಟೋಲ್ಲ. ಹೀಗೆ ಮಡಿಕೇರಿ ತಾಲೂಕಿನ ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 12 ಮಂದಿ ಬಡವರಿಗೆ ಇದೇ ರೀತಿಯ ಸಾವಿರಾರು ರೂಪಾಯಿಗಳ ಬಿಲ್ ನೀಡುವ ಮೂಲಕ ಚೆಸ್ಕಾಂ ಇಲಾಖೆ ಕರೆಂಟ್ ಶಾಕ್ ನೀಡಿದೆ. ಈ ಬಗ್ಗೆ ಮಾಹಿತಿ ಪಡೆದ ಭಾಗಮಂಡಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಳನ ರವಿಯವರು ತಕ್ಷಣವೇ ಸ್ಥಳೀಯ ಚೆಸ್ಕಾಂ ಇಂಜಿನಿಯರ್ಗಳ ಗಮನಕ್ಕೆ ತಂದಾಗ ಎಲ್ಲರೂ ತಬ್ಬಿಬ್ಬಾಗಿದ್ದಾರೆ. ವಿಷಯ ಏನೆಂದ್ರೆ, 2 ವರ್ಷಗಳ ಹಿಂದೆ ಭಾಗಮಂಡಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 40 ಮಂದಿ ಫಲಾನುಭವಿಗಳನ್ನ ಬೆಳಕು ಯೋಜನೆಗೆ ಆಯ್ಕೆ ಮಾಡಲಾಗಿದೆ. ಆದರೆ ಎಲ್ಲವೂ ದೂರದ ಗುಡ್ಡಗಾಡು ಪ್ರದೇಶದಲ್ಲಿರುವ ಮನೆಗಳು. ಇವರಲ್ಲಿ 12 ಫಲಾನುಭವಿಗಳಿಗೆ ಇದುವರೆಗೂ ಬೆಳಕು ಯೋಜನೆಯೇ ಬಂದಿಲ್ಲ. ಆದರೆ ಅಚ್ಚರಿ ಎಂದ್ರೆ, ಚೆಸ್ಕಾಂ ದಾಖಲೆಗಳಲ್ಲಿ ಇವರೆಲ್ಲರ ಹೆಸರಲ್ಲಿ ಅದಾಗಲೇ ಬೆಳಕು ಯೋಜನೆ ಜಾರಿ ಮಾಡಲಾಗಿದೆ. ವಿದ್ಯುತ್ ಕಂಬ ಹಾಕಿ ಲೈನ್ ಎಳೆದು ವೈರಿಂಗ್ ಮಾಡಿ ಮೀಟರ್ ಬೋರ್ಡ್ ಅಳವಡಿಸಿ ಅವರ ಹೆಸರಲ್ಲೇ RR ನಂಬರ್ ಜನರೇಟ್ ಮಾಡಲಾಗಿದೆ. ಅದೇ ನಂಬರ್ಗೆ ಈಗ ಕರೆಂಟ್ ಬಿಲ್ ಬಂದಿದೆ. ಚೆಸ್ಕಾಂ ದಾಖಲೆಗಳಲ್ಲಿ ಈ ಬಡವರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ ಎಂದಿದ್ದರೂ ವಾಸ್ತವವಾಗಿ ಇವರುಗಳ ಮನೆಗಳಿಗೆ ಇನ್ನೂ ಬೆಳಕು ಯೋಜನೆಯೇ ಬಂದಿಲ್ಲ. ಹಾಗಾದ್ರೆ ಇವರ ಹೆಸರಲ್ಲಿ ಇಲಾಖೆಯಿಂದ ಲಕ್ಷಾಂತರ ಮೌಲ್ಯದ ವಿದ್ಯುತ್ ಕಂಬಗಳು, ವಿದ್ಯುತ್ ವೈರ್ಗಳು, ಮೀಟರ್ ಬೋರ್ಡ್ಗಳು ಎಲ್ಲಿ ಹೋದವೆಂಬುದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ನಮ್ಮ ಭಾಗಮಂಡಲ ಪಂಚಾಯಿತಿಯಲ್ಲಿ ತುಂಬ ಅಂದರೆ ಒಂದು 12 ಮನೆಗಳಿಗೆ ಬೆಳಕು ಯೋಜನೆಯಲ್ಲಿ ಸ್ಯಾಂಕ್ಷನ್ ಆಗಿದೆ. ತುಂಬ ಆಗಿತ್ತು, ಅದರಲ್ಲಿ ಕೆಲವು ಕೆಲಸ ಮಾಡಿದ್ದಾರೆ, ಕೆಲವು ಕೆಲಸ ಮಾಡಲಿಲ್ಲ. 12 ಮನೆಗಳನ್ನ ಬಿಟ್ಟು ಹೋಗಿದ್ರು ನಮ್ಮ ಭಾಗಮಂಡಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ. ಇದನ್ನು ವಿಚಾರಿಸುವಾಗ ಏನಾಗಿದೆ ಅಂತ ಹೇಳಿದರೆ, ಇವಾಗ ಲೈನ್ ಮ್ಯಾನ್ಗಳು ಮನೆಗೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಈ ಮನೆನ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತೇಳಿ. ಒಬ್ಬರು ವೃದ್ಧರಿರೋದು, ಏಜ್ಡ್ ಒಬ್ಬರು ಇರೋದು, ಇವರಿಗೆ 2700 ಚಿಲ್ಲರೆ ಬಿಲ್ಲು ಬಂದಿದೆ. ಈ ಅಜ್ಜಿ ಎಲ್ಲಿಂದ ಕಟ್ಟೋದು? ಇವರಿಗೆ ಕರೆಂಟೂ ಬರಲಿಲ್ಲ, ವೈರೂ ಹಾಕಿಲ್ಲ, ಮೀಟ್ರೂ ಬರಲಿಲ್ಲ. ಈ ರೀತಿಯ ಸಮಸ್ಯೆಗಳು ನಮ್ಮ ಭಾಗಮಂಡಲ ಪಂಚಾಯಿತಿಯಲ್ಲಿ ಇದೆ. ಭಾಗಮಂಡಲ ಪಂಚಾಯಿತಿ ಮಾತ್ರ ಅಲ್ಲ, ಇದು ನಮ್ಮ ಹತ್ರ ಬೇಕಾದಷ್ಟು ಇದೆ. ಹೇಗೆ ಅಂತ ಹೇಳಿದರೆ, ಇಲ್ಲಿ ನಮ್ಮ ಭಾಗಮಂಡಲ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ 5 ವಿಲೇಜ್ ಬರ್ತದೆ. ಒಂದು ತಣ್ಣಿಮನಿ, ತಾವೂರು, ಕೋರಂಗಾಲ, ಚೇರಂಗಾಲ, ಇನ್ನು ಭಾಗಮಂಡಲ, ಈ ಥರ 5 ವಿಲೇಜ್ ಬರ್ತದೆ. 5 ವಿಲೇಜ್ಗಳಲ್ಲಿ 3 ಫಲಾನುಭವಿಗಳನ್ನ ನೋಡಿಕೊಂಡು ಬಿಟ್ಟು ಹೋಗಿದ್ದಾರೆ. ಯಾಕೆಂತೇಳಿದರೆ, ಅವ್ರು ನೋಡಿ ಬಿಟ್ಟಂಥ ಮನೆಗಳು ಇವರು ಏನು ಮಾಡೋದಿಲ್ಲ, ಇವ್ರ ಕೈಯಿಂದ ಏನು ಆಗೋದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗೆ ಅವ್ರು ಬಿಟ್ಟು ಹೋಗಿದೆ. ಜನರನ್ನ ನೋಡಿಯೇ ಬಿಟ್ಟು ಹೋಗುವಂಥದ್ದು. ಯಾರು? ಗುತ್ತಿಗೆದಾರರು. ಈಗ ಕೇಳಿದರೆ ಒಂದೊಂದು ಗುತ್ತಿಗೆದಾರರ ಹತ್ರ 2 3 ಮನೆಗಳನ್ನ ಬಾಕಿ ಮಾಡಿದ್ದಾರೆ. ಇದಿನ್ನು ಗುತ್ತಿಗೆದಾರರು ಮಾಡಿದಂಥ ಮಿಸ್ಟೇಕಾಗಿ ಗೊತ್ತಿಲ್ಲ, ಅಲ್ಲ AWE ಅವರು ಮಾಡಿದಂಥ ಮಿಸ್ಟೇಕಾಗಿ ಗೊತ್ತಿಲ್ಲ. ಕಾನೂನು ರೀತಿ ನೋಡೋದಾದರೆ ಇದು ಅಧಿಕಾರಿಗಳೇ ಮಾಡಿದೆ. ಯಾಕೆಂತೇಳಿದರೆ, ಕಂಬ ಹಾಕಿ ಲೈನ್ ಎಳೆದ ಮೇಲೆ ಅಧಿಕಾರಿಗಳು ಬಂದು ಮೀಟ್ರನ್ನ ಫಿಟ್ ಮಾಡುವಂಥದ್ದು, RR ನಂಬರ್ ಘೋಷಣೆ ಮಾಡುವಂಥದ್ದು. ಇದು RR ನಂಬರ್ನ ಕೂತ್ಕೊಂಡು ಮಡಿಕೇರಿಲೇ ಎಲ್ಲ ಸ್ಯಾಂಕ್ಷನ್ ಮಾಡಿಟ್ಟಿದ್ದಾರೆ. ಇವರಿಗೆ ಕರೆಂಟ್ ಆಗಿದೆಯಾ ಇಲ್ಲ ಅಂತ ಹೇಳುವಂಥದ್ದನ್ನ ಸಹ ಚೆಕ್ ಮಾಡಲಿಕ್ಕೆ ಬರಲಿಲ್ಲ. ಒಟ್ಟಿನಲ್ಲಿ ಬೆಳಕು ಯೋಜನೆಯ 12 ಮಂದಿ ಫಲಾನುಭವಿಗಳು ವಿದ್ಯುತ್ ಸಂಪರ್ಕವೇ ಇಲ್ಲವೆಂದ ಮೇಲೆ ಕರೆಂಟ್ ಬಿಲ್ ಕಟ್ಟೋದಾದ್ರೂ ಹೇಗೆಂದು ತಲೆಯ ಮೇಲೆ ಕೈಹೊತ್ತು ಕೂರುವಂತಾಗಿದ್ರೆ, ಚೆಸ್ಕಾಂ ಸಿಬ್ಬಂದಿ ಮಾತ್ರ ವಿದ್ಯುತ್ ಬಿಲ್ ಕಟ್ಟಿಲ್ಲವೆಂದ್ರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಹೇಳುತ್ತಿರುವುದು ಮಾತ್ರ ಅಚ್ಚರಿಯ ವಿಷಯವಾಗಿದ್ದು, ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್, ಇದರ ಬಗ್ಗೆ ನಾನು ಹೇಳೋದು ಅಂತಂದರೆ, ಇದರ ಬಗ್ಗೆ
ಅಧಿಕಾರಿಗಳನ್ನು ಒಂದು ಬಂಧನಕ್ಕೆ ಸುಮ್ಮನೆ, ಯಾಕೆಂದರೆ ಇಂಥ ಒಂದು ಪಾಪದವರಿಗೆ ಅನ್ಯಾಯ ಆದರೆ ಮುಂದಿನ ಗಳಿಗೆ ಇನ್ನಷ್ಟು ಪಾಪದವರ ಒಂದು ಈ ಒಂದು ಕಡುಬಡವರು ಏನಾಗಿದೆ ಅಂದರೆ ಕಾಡಿನ ಮೂಲೆಯಲ್ಲಿರುವವರು ಒಂದು ಕುಗ್ರಾಮ ಆಗಿದೆ ಈಗ. ಯಾಕೆಂದರೆ ಇಂಥ ಪಾಪದವರಿಗೆ ಸಿಗದೇ ಇದ್ದರೆ ನಮ್ಮ ಬೇರೆಯವರಿಗೆ ಏನು ಪ್ರಯೋಜನ ಸರ್? ಇದನ್ನು ಅಧಿಕಾರಿಗಳನ್ನು ನೀವು ಮಾಧ್ಯಮದವರು ಇದನ್ನು ಪ್ರಸಾರ ಮಾಡಿ ಅವರನ್ನು ತನಿಖೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ ಸರ್. TV1 ನ್ಯೂಸ್, ಮಡಿಕೇರಿ.